ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀವಿ, ಸಿಂಪಲ್ ಕಿಚನ್ ರೆಸಿಪೀಸ್ ಅಂತ ಹೇಳಿ. ನಮ್ಮ ಈ ಸಿಂಪಲ್ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ನಾನು ಹಣ್ಣೆ ಸೊಪ್ಪಿನ ಮೊಸರು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಣ್ಣೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ನಮಗೆ ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಬೇಯಿಸಿ ಇಟ್ಕೋಬೇಕಾಗುತ್ತೆ. ಬೇಯಿಸಿದ ಹಸಿರು ಮೆಣಸಿನಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಅಕ್ಕಿ ಕಾಳು, ಗಸಗಸೆ, ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕೋಬೋದು, ಆಪ್ಷನಲ್ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ರುಬ್ಬಿ ಇಟ್ಕೋಬೇಕಾಗುತ್ತೆ. ನಂತರ ಬೇಯಿಸಿರೋಂಥ ಹಣ್ಣೆ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ಮೊಸರನ್ನು ತೆಗೆದುಕೊಂಡು ಸ್ವಲ್ಪ ಏನು ಗಟ್ಟಿ ಮೊಸರು ಇರುತ್ತೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ರುಬ್ಬಿರುವಂತಹ ಒಂದು ಅರ್ಧ ಸ್ಪೂನಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಬೇಯಿಸಿ ಪೂರ್ತಿಯಾಗಿ ತಣ್ಣಗಾಗಿರುವಂತಹ ಹಣ್ಣೆ ಸೊಪ್ಪನ್ನು ಹಾಕಿ ಮೊಸರೊಳಗಡೆ 3-5 ನಿಮಿಷ ಬಿಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೊಪ್ಪಿನ ಜೊತೆ ಹೊಂದ್ಕೋಬೇಕಾಗುತ್ತೆ. ಸೊ ಅದರಿಂದ 3-5 ನಿಮಿಷಗಳ ಕಾಲ ಬಿಟ್ಟು ನಂತರ ಸೊಪ್ಪನ್ನು ಎತ್ತಿ ಒಂದು ಬಟ್ಟಲಿಗೆ ಹಾಕಿ ಇಟ್ಕೋಬೇಕಾಗುತ್ತೆ. ನಂತರ ರುಬ್ಬಿರೋ ಅಂತಹ ಖಾರನ ಮೊಸರು ಜೊತೆ ಹಾಕಿ ಕದ್ರಿದ್ರೆ ಮೊಸರು ಸಾಂಬಾರು ರೆಡಿ ಆಗುತ್ತೆ. ಸೊ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನಮ್ಮ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.